ಈ ಮಾತುಗಳು ದೇವ್ರಿ ನಿಜವಾಗ್ಲೂ ಮತ ಈ ಮಾತು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅಂತ ಒಂದು ಜ್ಞಾನ ದೇವರು ಕೊಟ್ಟಂತ ಸಂದರ್ಭದಲ್ಲಿ ಅದ್ಭುತವಾಗಿ ಏನಂತಂದ್ರ ದಾವಿದರಾಜು ಈ ರೀತಿಯಾಗಿ ದೇವರಿಗೆ ಕೀರ್ತಿಸ್ತಾರ ಅಲ್ಲ. ದೇವರಿಗೆ ಸ್ತೋತ್ರವಾಗ್ಲಿ. ಕಣ್ಮುಚ್ಚಾರಿ ಚಿಕ್ಕದಾಗಿ ಪ್ರಾರ್ಥನೆ ಮಾಡಿಕೊಂಡು ನಾವೆಲ್ಲರೂ ವಾಕ್ಯ ಧ್ಯಾನ ಮಾಡ್ಕೊಂಬರಿ, ಪ್ರಾರ್ಥನೆ ಮಾಡಿರಿ. ಮಹಾಪರಿಶುದ್ಧವಾಗಿರುವ ದೇವರೇ, ನಿಮಗೆ ವಂದನೆಗಳು ತಂದೆ. ಹೌದಯ್ಯ, ಈಗೋ ಪ್ರಭು, ನಿಮ್ಮ ಸನ್ನಿಧಾನದಲ್ಲಿ ಎಲ್ಲರೂ ಜಯ ಹೊಂದಬೇಕೆಂಬುದಾಗಿ, ಜಯ ಜೀವಿತ ಜೀವಿಸಬೇಕೆಂಬುದಾಗಿ ಈಗೋ ಪ್ರಭು ನೀವು ಮಾತಾಡಿರುವಾಗ ಕರ್ತನೆ, ಹೌದಯ್ಯ, ಭೂಮಿ ಮೇಲೆ ಇರುವ ಎಲ್ಲ ಜನರಿಗೆ ಸ್ವಾಮಿ ನೀವೇ ಆಧಾರ ನೀಡುವ ದೇವರಾಗಿದ್ದಕ್ಕಾಗಿ ಸ್ತೋತ್ರಪ್ಪ. ಈಗ ಕರ್ತನೆ, ಈ ಒಂದು ಸಂದರ್ಭದಲ್ಲಿ ಅಯ್ಯ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 11ನೇ ಅಧ್ಯಾಯದಾಗ 39ನೇ ವಚನದ ಕೆಲವು ವಚನವರಿಗೆ ಪ್ರಭಾ ನಾವು ವಾಕ್ಯ ಧ್ಯಾನ ಮಾಡುವಾಗ ನಮ್ಮೆಲ್ಲರ ಮಧ್ಯದಾಗ ನೀವಿದ್ದು ನಮ್ಮೆಲ್ಲರಿಗೆ ನೀವು ಮಾತಾಡಿ ನಮ್ಮೆಲ್ಲರಿಗೆ ಬಲಪಡಿಸ್ರಿ. ನಾವೆಲ್ಲರೂ ನಿಮ್ಮ ನೀತಿ ಮಾರ್ಗದಲ್ಲಿ ನಡೀತಕ್ಕಂಥ ಜನರಾಗುವಂತೆ ಪ್ರಭಾ ನೀವು ಸಹಾಯ ಮಾಡ್ರಿ. ಯೇಸುವಿನ ನಾಮದಲ್ಲಿ ಬೇಡ್ತೀನಿ ಸ್ವಾಮಿ, ಆಮೇನ್ ಆಮೇನ್. ದೇವರಿಗೆ ಸ್ತೋತ್ರಗಳು ಉಂಟಾಗಲಿ. ಈ ಒಂದು ಸಮಯದಲ್ಲಿ ಮತ್ತು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 11ನೇ ಅಧ್ಯಾಯದಾಗ 29ನೇ ವಚನದಾಗ ಯಾಕ ಈ ರೀತಿಯಾಗಿ ಬರೆಯಲ್ಪಟ್ಟಿದ, ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆ ಹೆಸರನ್ನು ಸಂಪಾದಿಸಿಕೊಂಡಿದ್ದರು, ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ಏನ್ ಮಾಡ್ಯಾರ ದೇವ್ರು ಸಿಕ್ಕದೆ ಎಲ್ಲರಿಗೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 39ನೇ ವಚನ 39 11 39 ಏನು ಮಾಡ್ಯಾರಂತ ಇವರು? ಅವರ ನಂಬಿಕೆ ಅವ್ರಿಗೆ ಏನು ಮಾಡ್ಯದ? ಅವರಿಗೆ ಅವ್ರ ಕುಟುಂಬಕ್ಕೂ ಒಂದು ಒಳ್ಳೆ ಹೆಸರು ಹೊಂಟದ. ಈ ಒಳ್ಳೆ ಹೆಸರು ಸಂಪಾದನ ಮಾಡ್ಕೊಳಕ ಈ ಲೋಕದಾಗ ನೀವು ಎಷ್ಟು ನೀವು ದುಡ್ಡು ಕೊಟ್ಟರು ಮಂದಿ ನಿಮಗೆ ಒಳ್ಳೆಯವ್ರು ಅಂಬಲ್ಲ. ನೀವು ಒಳ್ಳೆಯರಿದ್ರೆ ನಿಮಗೆ ಒಳ್ಳೆಯವ್ರು ಅಂತಾರ. ನೀವು ಒಂದ್ ವೇಳೆ ದುಡ್ಡು ಕೊಟ್ಟಿರಿ, ನೀವು ಅದು ಕೊಟ್ಟಿರಿ, ಇದು ಕೊಟ್ಟಿರಿ, ಏನೇನೋ ಕೊಟ್ಟಿರಿ, ಕರೆಕ್ಟ್ಗೆ ನಿಮ್ಮ ಸ್ವಭಾವ ಸರಿಗಿಲ್ಲ, ನಿಮ್ಮ ಆಲೋಚನೆಗಳು ಸರಿಗಿಲ್ಲ ಅಂತಂದ್ರೆ ನಿಮಗೆ ಒಳ್ಳೆಯರಂತೆ ಕಿಸಿ ಅಂತಾರ ಅವರು. ನೀವು ದುಡ್ಡೇ ಕೊಡ್ಲಿ, ನೀವು ಬೆಳ್ಳಿ ಬಂಗಾರ ಕೊಡ್ಲಿ, ನೀವು ಎಷ್ಟೇ ಅವ್ರಿಗೆ ನೀವು ಪ್ರೀತಿ ಮಾಡಲಿ, ನೀವು ಒಳ್ಳೆಯರು ಅಂತ ಕೇಸಿಂದ್ರೆ ಅಲ್ಲಕ್ಕೆ ಸಾಧ್ಯ ಅದನ? ಸಾಧ್ಯ ಇಲ್ಲ. ಯಾಕಂದ್ರೆ ಒಳ್ಳೆಯರಿದ್ರೆ ಒಳ್ಳೆಯರು ಅಂತಾರ. ಇಲ್ಲ ಹೋದ್ರ ನಾವು ಬಡ ಜನರಾಗಿರ್ಬೋದು, ನಮ್ಮ ಬಟ್ಟೆಗಳು ಹರಿದೋಗಿರ್ಬೋದು, ನಮ್ಗೆ ಉಳ್ಳಕ್ಕೆ ಏನು ಭೀ ಇರ್ಲಕ್ಕಿಲ್ಲ, ಕಡೆಗೆ ನಮಗೆ ಮಾತ್ರ ಒಂದು ಒಳ್ಳೆ ಹೆಸರು ದೇವ್ರು ಕೊಡಬೇಕು. ದೇವ್ರ ಆ ಒಳ್ಳೆ ಹೆಸರು ಕೊಟ್ಟರು ಮಾತ್ರ ಈ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ಜನರು ನೋಡ್ಕಸಿ ಇವ್ರು ಒಳ್ಳೆಯರು ಅಂತಾರ. ಅರೆ ಇವ್ರು ಹೆಂಗೆ ಒಳ್ಳೆಯರು ಅಂತಂದ್ರ ಇವ್ರ ಬಟ್ಟೆಗಳು ಹರಿದ, ಇವ್ರ ಪರಿಸ್ಥಿತಿ ಸರಿಗಿಲ್ಲ, ಮತ್ತು ಇವ್ರಿಗೆ ನೀವು ಒಳ್ಳೆಯರು ಹೆಂಗೆ ಕಲತ್ತೀರಿ ಅಂತಂದ್ರಾಗ ಮನುಷ್ಯಗ ಬಟ್ಲಿಂದ ಒಳ್ಳೆತನ ಬರಲ್ಲ, ಧನ ಐಶ್ವರ್ಯಂದು ಮನುಷ್ಯಗೆ ಒಳ್ಳೆತನ ಬರಲ್ಲ. ಮನುಷ್ಯ ಒಳ್ಳೆ ಕ್ರಿಯೆಗಳು, ಒಳ್ಳೆ ಸ್ವಭಾವಗಳು ಇದ್ರು ಮಾತ್ರ ಮನುಷ್ಯಗೆ ಒಳ್ಳೆ ಹೆಸರು ಬರ್ತದ. ಏನು ಬರಲ್ಲ. ಇವತ್ತು ಇವರೆಲ್ಲರೂ ಏನ್ ಮಾಡ್ಯಾರಂತ? ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆ ಹೆಸರನ್ನು ಸಂಪಾದಿಸಿಕೊಂಡಿದ್ದರು, ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗವನ್ನು ಏರ್ಪಡಿಸಿ ಅಂತ ಅಲ್ಲ. ದೇವ್ರು ನಮ್ಗೆಲ್ಲರಿಗೂ ಏನ್ ಮಾಡ್ಯಾರಿ? ಶ್ರೇಷ್ಠವಾಗಿರ್ತಕ್ಕಂಥ ಭಾಗ್ಯ. ಇವತ್ತು ನಾವು ದೇವ್ರ ಸನ್ನಿಧಿಯಲ್ಲಿ ಎಲ್ಲ ಮಾತಿನ ಚಲೋ ಇರ್ಬೇಕಂತ ನಾವು ಎಲ್ಲರೂ ಅನ್ಕೊಳಿದ್ದೇವು.
ಕಡೆಗೆ ಏನು ಸಮಸ್ಯೆಗಳವ, ಏನೇನು ಪ್ರಾಬ್ಲಮ್ ಅವ, ಏನೇನು ಕಷ್ಟಗಳವ. ಕಷ್ಟ ಇಲ್ಲದೇನೆ ಮನುಷ್ಯ ಇಲ್ಲ. ಕಡೆಗೆ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಭಾಗ್ಯ ಮಾತ್ರ ದೇವರು ನಮ್ಮೆಲ್ಲರಿಗೆ ಏರ್ಪಾಟ್ ಮಾಡ್ಯಾರ. ಆ ಶ್ರೇಷ್ಠವಾಗಿರ್ತಕ್ಕಂಥ ಭಾಗ್ಯ ನಾವು ಹೊಂದ್ಕೋಬೇಕಾದ್ರ ನಮ್ಮ ನಂಬಿಕೆ ಹಂಗದ ನಾವು ನೋಡ್ಕೋಬೇಕು. ನಮ್ಮ ನಂಬಿಕೆ ಕರೆಕ್ಟ್ ಇದ್ರು ಮಾತ್ರ ಅದ್ಭುತವಾದ ಭಾಗ್ಯ ನಾವು ಹೊಂದ್ಕೊಳಕ ಸಾಧ್ಯದ. ಮತ್ತೇನಂತ, ಆವೇ ಇಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು ಅಂತ. ಅಲ್ಲ, ಯಾಕೆ ಸಂಕಲ್ಪಿಸ್ಯಾರಂತ? ಮನುಷ್ಯರು ಕರೆಕ್ಟ್ ಆಗಿದ್ರು ಮಾತ್ರ ಆ ಒಳ್ಳೆ ಹೆಸರು ಬರ್ತದ, ಆ ಒಳ್ಳೆ ಭಾಗ್ಯತನೂ ಸಹ ಖಂಡಿತವಾಗಿ ಬರ್ಲಕ್ಕ ಸಾಧ್ಯದ. 29ನೇ ವಚನ ಓದರಿ. ನಂಬಿಕೆಯಿಂದಲೇ ಇಸ್ರಾಯೇಲರು ಕೆಂಪು ಸಮುದ್ರವನ್ನು ಒಣ ಭೂಮಿಯನ್ನು ದಾಟುವಂತೆ ದಾಟಿದರು. ಐಗುಪ್ತ ದೇಶದವರು ಅದನ್ನು ದಾಟುವುದಕ್ಕೆ ಪ್ರಯತ್ನಿಸಿ ಮುಳುಗಿ. ಅರೆ, ಅವ್ರು ಮಾಡತ್ತಾರಂದ್ರೆ ನಮಗೆ ಮಾಡಕ್ ಬರಲ್ಲ, ಅವ್ರು ಹೋಗ್ಲತ್ತಾರಂದ್ರೆ ಅವ್ರ ಸಂಗ ನಮ್ಗೆ ಹೋಗ್ಲಕ್ ಬರಲ್ಲ. ಐಗುಪ್ತ ದೇಶದಾಗ ಇರ್ತಕ್ಕಂಥ ಜನರಿಗೆ ಏನಾಗ್ಯದ ಅಂತಂದ್ರ, ಇಸ್ರಾಯೇಲ್ ಜನರು ನಡೆದಾರಲ್ಲ, ನಮಗೇನದ ಚಲೋ ನಡೀರಿ ಅಂತ ಹೇಗೆ ಅಂದ್ರೆ ಹೋಗ್ಲಾಕ್ ನೋಡ್ಯಾರ. ಕಡೆಗೆ ದೇವರು ಆಶೀರ್ವಾದಿಸಲ್ಪಟ್ಟಂತ ಜನರು ಮಾತ್ರ ಆ ಕೆಂಪು ಸಮುದ್ರಕ್ಕಿಂದು ಅದ್ಭುತವಾದ ರೀತಿಯಿಂದ ಅವರು ಹೊಂಟು ಹೋಗ್ಯಾರ. ಅವ್ರಿಗೆ ನೋಡಿ ಇವ್ರು ಹೋಗ್ಲಾಕ್ ಹೋಗ್ಯಾರ. ಏನಾಗ್ಯದ ಅವ್ರಿಗೆ? ದೇವರು ಅದ್ಭುತವಾಗಿ, ದೇವ್ರ ಮಾತು ಗಾಳಿ ಕೇಳ್ತದ, ಈ ಬೆಳಕು ಕೇಳ್ತದ, ಕತ್ತಲು ಕೇಳ್ತದ, ನೀರು ಕೇಳ್ತದ, ಬೆಟ್ಟ ಗುಡ್ಡಗಳು ಎಲ್ಲ ಕೇಳ್ತಾವ. ಏನ್ ಕೇಳಲು? ದೇವರು ಯಾರಿಗೆ ಹೋಗ್ಬಿಡು ಅಂದಾರ? ಇಸ್ರಾಯೇಲರಿಗ, ಐಗುಪ್ತರಿಗ? ನೀರು ಕೇಳದ ಯಾರಿಗೆ ಹೋಗ್ಬಿಡ್ಲಿ ದೇವ್ರಿ ಅಂತಂದ್ರ ಅವ್ರು ಏನ್ ಹೇಳ್ಯಾರ? ಇಸ್ರಾಯೇಲ್ ಜನರಿಗೆ ಎಲ್ಲರಿಗೆ ಹೋಗ್ಬಿಡು ಅಂದಾರ ಅಷ್ಟೇ. ಐಗುಪ್ತ ಜನರಿಗೆ ಹೋಗ ಅಂದಿಲ್ಲಲ್ಲ, ಅವ್ರಿಗೆ ಹೋಗ್ಲಕ್ ನೀ ಹಾದಿ ಕೊಡು ಅಂದಿಲ್ಲಲ್ಲ. ಅದ್ರ ಕಾರಣ ಇಸ್ರಾಯೇಲ್ ಜನರು ದಾಟಿದಲ್ಗಿ ಐಗುಪ್ತ ಜನರು ಆ ನದಿದಾಗ ಬಂದಿರುವಾಗ ನಿಜವಾಗಲೂ ಹತ್ತಿನ ನೀರು ಇತ್ತಿನ ನೀರು ಬಂದ್ ಕಸಿ ಬಡ್ಕೊಂಡಿನಾಗ ಅವ್ರ ಪರಿಸ್ಥಿತಿ ಏನಾಗಿದೆ? ಭಯಂಕರವಾದ ರೀತಿಯಲ್ಲಿ ಅವ್ರು ನೀರಾಗೇನಂತಂದ್ರ ಮುಳುಗಿ ಹೋಗ್ಯಾರ. ಅವರ ಎಲುಬುಗಳು, ಅವ್ರ ಬಂಡಿಗಳು, ಅವ್ರ ಕುದುರೆಗಳು, ಅವ್ರ ಆನೆಗಳು, ಅದ್ರದ್ದೆಲ್ಲರ ಎಲುಬುಗಳು ಇನ್ನ ಬಿ ಅಲ್ಲೇ ಅವ ಅಂತ ಏಕೆಂದ್ರೆ ಹೇಳ್ತಾರ. ನನಗೆ ಅವಕಾಶ ಸಿಕ್ಕರೆ ನಾವು ಹೋಯ್ತದ ಕರಡಿಗೆ ಯಾರು ಮಾಡಿ ಸಿಗದ್ ಬರೋದು ಕಮ್ಮಿ ಅಲ್ಲ, ನಾವೇ ನೋಡಿ ಬರ್ತದ. ಕರಡಿಗೆ ಹೋಗ್ತಕ್ಕಂಥ ಒಂದು ಯೋಗ್ಯತೆ ಇಲ್ಲ. ಅನೇಕ ಜನರು ಹೋಗಿ ನೋಡಿ ಹೊಂಟಾರ. ಖರೇನಾ? ಬೈಬಲ್ದಾಗ ಬರ್ದಿಂದದ. ಅಲ್ಲಿ ಹೋಗಿ ನೋಡ್ಯಾರ ಅಂತ ಎಷ್ಟೋ ಜನರು ಹೋಗ್ಲತ್ತಾರ, ನೋಡ್ಲತ್ತಾರ, ಆನಂದ ಪಡ್ಲತ್ತಾರ, ಧೈರ್ಯ ತಂದ್ಕೊಳ್ತಾರ, ವಿಶ್ವಾಸದಾಗ ಬೆಳಿಲತ್ತಾರ. ಇವತ್ತು ನಾವು ಹೋಗಲ್ ಕಡಿದು ನೋಡಲ್ ಕಡಿದು ಇನ್ನ ಅಲ್ಲೇ ಇದ್ದೀವಿ. ಎಲ್ಲಿದ್ದೆವು? ಆ ವಿಶ್ವಾಸದಾಗ ಇದ್ದಿದ್ದೆವು. ನಮ್ಮ ವಿಶ್ವಾಸ ಬೆಳಿಬೇಕಾದ್ರ ನಾವು ಏನು ಮಾಡ್ಬೇಕಾಗ್ಯದ, ಏನು ನೋಡ್ಬೇಕಾಗ್ಯದ. ನೋಡಲ್ಲನೆ ಮಾಡಲ್ಲನೆ ನಾವು ಭಕ್ತಿದಾಗ ಬೆಳೆದು ಮಹಾ ಕಷ್ಟ. ಈ ಕಷ್ಟಕರವಾಗಿರ್ತಕ್ಕಂಥ ಜೀವಿತದಿಂದ ದೇವರು ಬಿಡುಗಡೆ ಕೊಡ್ಲಕ್ಕ ಈ ರೀತಿಯಾಗಿ ಸಹಾಯ ಮಾಡ್ತಾರ ಅಲ್ಲ. ಏನಂತ, ದಾಟುವುದಕ್ಕೆ ಪ್ರಯತ್ನಿಸಿ ಮುಳುಗಿ ಹೋದರು. ನಂಬಿಕೆಯಿಂದಲೇ ಅವರು 7 ದಿವಸಗಳು ತನಕ ಯೆರಿಕೋ ಪಟ್ಟಣದ ಗೋಡೆಗಳನ್ನು ಸುತ್ತಿದ ಮೇಲೆ ಅವು ಏನ್ ಮಾಡ್ಯಾರಂತವ್ರು? ಏನ್ ಮಾಡ್ಯಾರಂತ? ಯೆರಿಕೋ ಎಂಬ ಒಂದು ಪಟ್ಟಣದ, ಆ ಯೆರಿಕೋ ಎಂಬ ಪಟ್ಟಣದಾಗ ಮಹಾ ದುಷ್ಟರು ಹರ, ಗರ್ವಿಷ್ಠರು ಹರ, ಪಾಪಿಗಳು ಹರ, ಯಾತಕ ಬರಲಂತ ಜನರು ಹರ. ಅಲ್ಲಿಂದ ಇಸ್ರಾಯೇಲ್ ಜನರು ಹೋಗ್ಬೇಕು, ಆದ್ರ ಅಲ್ಲಿ ಮಹಾ ಸಮೂಹಗಳವ, ಯುದ್ಧ ಮಾಡಕ್ ಅವರು ಸಿದ್ಧವಾಗ್ಯಾರ. ಆದ್ರ ಗೂಢಚಾರರಲ್ಲಿ ಹೋಗಿ ನೋಡಿನಾಗ ಅಲ್ಲಿ ಏನು ಜರುಗದಂದ್ರ 7 ದಿನ
ಆ ಪಟ್ಟಣ ಸುತ್ತ ತಿರುಗ್ಯಾರಂತ. ಪಟ್ಟಣ ಸುತ್ತ ತಿರುಗಿನಾಗ ಅದ್ರ ಸುತ್ತ ಏನಿರ್ತದ ಗೊತ್ತಾ? ಈಗಿನ ಕಾಲದಾಗಿಲ್ಲ, ಪೈಲಕಿನ ಹಿಂದಕಿನ ಕಾಲದಾಗ ಬಿದರ್ ಸುತ್ತಮುತ್ತ ಏನದ್ರಿ? ಗೋಡಿಗಳು ಅವನ. ಬಿದರ್ ಒಳಗ ಪ್ರವೇಶ ಆಗಲ್ಲಪ್ಲೆ ಏನದ? ಸುತ್ತಮುತ್ತ ನಾಲಿ ಕೆದರಿ, ಆ ನಾಲಿ ತುಂಬಾ ನೀರ್ ಹಾಕಿ, ಅಲ್ಲಿ ಗೇಟ್ಗಳು ಬಲ್ಲಿ ಸೈನ್ಯಗಳು ಕೂಡಿಸಿ ಒಳಗೆ ಪ್ರವೇಶ ಆಗಬೇಕು. ಗೇಟ್ಲಿಂದ ಮಾತ್ರ ಪ್ರವೇಶ, ಒಳಗೆ ಹೋಗಬೇಕು. ಇಲ್ಲ ಹೋದ್ರ ಆ ಕಡಿಂದ ಈ ಕಡಿಂದ ಮನುಷ್ಯ ಪಟ್ಟಣದಾಗ ಬರ್ಲಕ್ಕ ಸಾಧ್ಯ ಇದ್ದಿಲ್ಲ. ಅದಕ್ಕೆ ಅಗಸಿ ಬಾಗಿಲು ಅಂತಾರ, ಮೇನ್ ಗೇಟ್ ಅಲ್ಲ. ಆದ್ರ ಆ ಜನರಿಗೆ ಏನಂತಂದ್ರ ದೇವರು ಅವ್ರೇನ್ ಮಾಡ್ಯಾರಂತ 7 ಚಕ್ಕರ್ ಹೊಡೆದ್ರಂತ ಆ ಪಟ್ಟಣ ಸುತ್ತಮುತ್ತ. ಪಟ್ಟಣ ಅಂದ್ರೆ ಏಟಿರ್ತಾವ? ಸಣ್ಣ ಇರ್ತಾವ. ದೊಡ್ಡ ದೊಡ್ಡ ಪಟ್ಟಣಗಳು ಇರ್ತಾವ, ಮಹಾ ಭಯಂಕರವಾಗಿರ್ತಕ್ಕಂಥ ಪಟ್ಟಣಗಳು ಇರ್ತಾವ. ಯವನ ಪರವಾದಿ ನಿನವೆ ಪಟ್ಟಣಕ್ಕೆ ಹೋಗ್ಯಾನಂತ. ನಿನವೆ ಪಟ್ಟಣಕ್ಕೆ ಹೋಗಿನಾಗ ನಿಜವಾಗ್ಲು ಏಸ್ ದಿನ ನಡೆದಿನ, ಏಸ್ ಗಂಟೆ ನಡೆದನ ಖೂನದನ? ಖೂನ ಇಲ್ಲ ಅಲ್ಲ. ಅದು ಸುಮಾರು ಗಂಟೆಗಳೇನಂದ್ರೆ ಕಳೆದು ಹೋಗ್ಯಾವ. ಆತ ಹೋಗಿ ಕಸಿ ಏನ್ ಮಾಡಿನ, ಪಟ್ಟಣದ ಮಧ್ಯದಾಗ ಹೋಗಿ ನಿಂತು ಕಸಿ ಅಂತಂದ್ರ ಹೇಳಾಕ ಅನೇಕ ಗಂಟೆಗಳು ಕಳೆದು ಹೋಗ್ಯಾವ, ದಿನಗಳು ಕಳೆದು ಹೋಗ್ಯಾವ. ಅವಾಗ ಹೋಗಿ ಅಲ್ಲಿ ಏನಂತಾರ ಸೆಂಟ್ರದಾಗ ನಿಂತ ಕಸಿ, ರಾಜ್ಯನ ಮನೆ ಮುಂದೆ ನಿಂತ ಕಸಿ ಅಂತಂದ್ರ ದೇವ್ರ ಚಿತ್ತ ಏನಾಗ್ಯದ ಎಂಬುದಾಗಿ ಹೇಳಿನವಾಗ ನಿಜವಾಗಲ್ಲಿರ್ತಕ್ಕಂಥ ರಾಜ್ಯ ಕೇಳಿ ಕಸಿ ಅಂದ್ರ ಮೊಳಕಾಲೂರ್ಯನ ಅಲ್ಲ. ಅಲ್ಲಿರ್ತಕ್ಕಂಥ ಜನರಿಗೆ ಅಂದಾಗ ಮೂರ್ಖರಿದ್ರು, ತಿಳುವಳಿಕೆ ಇದ್ದಿಲ್ಲ, ಬಹಳ ಗರ್ವ ಅಹಂಕಾರ ಇತ್ತು. ಆ ಜನರಿಗೆ ದೇವ್ರ ಏನಂತಂದ್ರ ಹಾಳು ಮಾಡಕ್ಕೆ ಏನಂತಂದ್ರ ಗೂಢಾಚಾರರು ಹೋಗಿ ಕಸಿ 7 ಸುತ್ತು ಹೊಡೆದ ಕಸಿ ಏನಂದ್ರ ದೇವರಿಗೆ ಸ್ತೋತ್ರ ಮಾಡ್ಕೋತಾ ಹೋಗ್ಯಾರ. ಅವ್ರು ದೇವರಿಗೆ ಧ್ಯಾನ ಮಾಡ್ಕೋತಾ ಹೋಗ್ಯಾರ, ದೇವರಿಗೆ ಪ್ರಾರ್ಥನೆ ಮಾಡ್ಕೋತಾ ಹೋಗ್ಯಾರ. ಆ ಪಟ್ಟಣದ ಇದು ಒಬ್ಬ ಮನುಷ್ಯ ಬಿ ಹೊರಗೆ ಬರಬೇಡ್ದು ಅಂತ ಹೇಳಿ ಕಸಿ ಅಂದ್ರೆ ಕೇಳ್ಕೊಂಡಾರ. ಅವಾಗ ಏನಂದ್ರ ಆ ಗೋಡಿಗಳು ಏನಂತಂದ್ರ ಏನಾಗ್ಯಾವಂತ್ರಿ, ತಾನೇ ಯಾರು ಬೆಳ್ಯಾಕಿಲ್ಲ. ದೇವದೂತರು ಬಂದಿರ್ಬಹುದು, ಅಥವಾ ಒಂದು ಗಾಳಿ ಬಂದಿರ್ಬಹುದು. ಆ ದೊಡ್ಡ ದೊಡ್ಡ ಗೋಡಿಗಳು ಅಂತಂದ್ರೆ ಸುಮಾರು ಬಂಡಿಗಳು ಹೋಗ್ತಕ್ಕಂಥ ಒಂದೊಂದು ಬಂಡಿಗಳು ಹೋಗ್ತಕ್ಕಂಥ ಗೋಡಿ ಇರ್ತಾವ. ಮಾಮೂಲಿ ಗೋಡಿ ಇರಲ್ಲ. ಅವು ಬೆಳಗ್ಬೇಕಾದ್ರೆ ವರ್ಷನ್ ಗಣತಿ ಮನುಷ್ಯರಿಗೆ ಕೂಲಿ ಹಚ್ಚಿ ಹಸಿದ್ರು ಬಿ ವರ್ಷನ್ ಗಣತಿ ಅಂತಂದ್ರೆ ಕಾಲ ಕಳಿಬೇಕಾಗಿತ್ತು. ಅಂತ ಭಯಂಕರವಾಗಿರ್ತಕ್ಕಂಥ ಗೋಡಿಗಳು ಕ್ಷಣದಲ್ಲಿ ಏನಂತಂದ್ರೆ ನೋಡ ಏನಂತಂದ್ರೆ ಅವು ಗೋಡಿಗಳು ಬಿದ್ದು ಹೋಗ್ಯಾವಲ್ಲ. ಈ ಕಾರಣದಿಂದ ಆ ದೇಶದಾಗ ಎಲ್ಲರೂ ನಾಶವಾಗಬೇಕು. ಕಡೆಗೆ ಅಲ್ಲಿ ಒಂದು ಕುಟುಂಬ ಮಾತ್ರ, ಒಂದು ಕುಟುಂಬದ ಒಬ್ಬರ ನಿಮಿತ್ತವಾಗಿ, ಒಬ್ಬರ ನೀತಿ ನಿಮಿತ್ತವಾಗಿ, ಒಬ್ಬರ ಭಕ್ತಿ ನಿಮಿತ್ತವಾಗಿ, ಅವ್ರ ಪ್ರೀತಿ ನಿಮಿತ್ತವಾಗಿ ಅಲ್ಲಿರ್ತಕ್ಕಂಥ ಕೆಲವು ಜನರು ಮಾತ್ರ ರಕ್ಷಿಸಲ್ಪಟ್ಟರ. ನೋಹನ ಕುಟುಂಬ ಮಾತ್ರ ಹೆಂಗೆ ರಕ್ಷಿಸಲ್ಪಟ್ಟದೋ ಹಂಗೆ ಅಲ್ಲಿ 2 ಗೋಡಿಗಳು ಬಿದ್ದು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಜನರದಾಗಿಂದು ಕೆಲವು ಜನರು ಮಾತ್ರ ರಕ್ಷಿಸಲ್ಪಟ್ಟರ. ಹೆಂಗ ರಕ್ಷಿಸಲ್ಪಟ್ಟರ? ರಾಹಬಳೆಂಬಕ್ಕೆ ಒಬ್ಬಕ್ಕೆ ಹೆಣ್ಮಗಳು ಹಳಲ್ಲ, ಆಕಿ ಬಹಳ ಒಳ್ಳೆಕಿ ಅಲ್ಲ. ಹೆಂಗಳಾಕಿ ಆ ಊರಿಗಿದ್ದಿರ್ಬೇಕು, ಅಲ್ಲಿನ ಮಂದಿಗಿದ್ದಿರ್ಬೇಕು ಆಕಿ. ಹಂಗ ಕಡ್ಗೆ ಇವ್ರಿಗೆ ಏನ್ ಹಳ, ಈ ಗುಡಾಚಾರರಿಗೆ ಆಕಿ ಏನ್ ಹಳ? ಒಬ್ಬಕ್ಕೆ ಭಕ್ತಳಾಗಿ ಕಾಣಿಸ್ತಾಳಕಿ, ಒಂದು ಭಕ್ತಿ ಕೆರೆಗಳು ಮಾಡಿ ತೋರಿಸ್ತಾಳಕಿ. ಆ ಭಕ್ತಿದಾಗ ಏನಂತಂದ್ರೆ ಬೆಳೆದಿರುವಾಗ ನಿಜವಾಗ್ಲೂ ಆ ಭಕ್ತಿ ಎಲ್ಲಿಗೂ ಹೋಗ್ಯದ ಅಂತಂದ್ರ ನಾಶದಿಂದ ಬಿಡಿಸಿ ಜೀವದಲ್ಲಿ ಇರ್ಲಕ್ಕೆ ಅಂತಂದ್ರ ಅದು ತೋರಿಸದ. ಅದಕ್ಕಿಂತ ದೇವ್ರು ಹೇಳ್ತಾರ, ನಾನೇ ಸತ್ಯವು ಜೀವವು ಮಾರ್ಗವು. ನೀವು ಸತ್ಯಕ್ಕೆ ಹಿಡ್ಕೊಂಡ್ರಿ ಅಂತಂದ್ರ ನಿಮ್ಗೆ ಎಲ್ಲನೇ ಸಿಗ್ತದ. ಒಂದ್ ವೇಳೆ ನೀವೇ ಸತ್ಯ ಬಿಟ್ಕೊಟ್ಟಿರಿ ಅಂದ್ರ ನಿಮ್ಗೇನು ಬಿ ಎಲ್ಲ ಇದ್ರು ಬಿ ಸುಮ್ಮನೆ ಏನಿಲ್ಲಪ್ಲನೇ. ಇದು ಜಾಗೃತವಾಗಿ ನಾವು ದೇವ್ರ ವಾಕ್ಯ ಧ್ಯಾನ ಮಾಡುವಾಗ ಈ ರೀತಿಯಾಗಿ ವಾಕ್ಯ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಾವು ಕಲ್ಕೊಂಬೇಕಂತ ಯಾಕೆ ಅಂತಂದ್ರ ಈ ವಾಕ್ಯಗಳು ನಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ಅನೇಕ ಜನರ ಕಡೆಯಿಂದ
ಇವೆಲ್ಲ ಏರ್ಪಟ್ ಮಾಡಲ್ಪಟ್ಟಿನದ. ಇದು ದೇವರ ಚಿತ್ತದ, ಇದು ದೇವರ ಚಿತ್ತ ಅದ. ಕೇಳಿ ಕಸಿ ನಾವೇನು ಮಾಡ್ಬೇಕಂತ, ಆ ಹೆಣ್ಮಗಳು ಅವ್ರಿಗೆ ತನ್ನ ಮನೇಲಿ ಸೇರಿಸ್ಕೊಂಡ್ ಕಸಿ ಅಂದ್ರ ಕೊನೆಗೆ ಬಂದ್ ಕಸಿ ಅಂತಂದ್ರ ಅವ್ರ ಮನೆಗೆ ಹುಡುಕ್ಲಕ್ ಬಂದ್ರು ಬಿ ಆಕೆ ಏನ್ ಮಾಡ್ಯಾಳಂತ್ರಿ, ಅದ್ಭುತವಾದ ರೀತಿಯಲ್ಲಿ ಅಂತಂದ್ರ ಪುಂಡಿ ಬಣ್ಮಿ, ಯಾತ್ರ ಬಣ್ಮಿ, ಪುಂಡಿ ಬಣ್ಮಿದಾಗ ಹೋದ್ರ ಭಾಳ ತಣ್ಣಗಿರ್ತದ. ಆ ಸುಂಕ ಅಲ್ಲ, ಮೈಯೆಲ್ಲ ಈಡ್ ಭಯಂಕರವಾದ ರೀತಿಯಲ್ಲಿ ಮೈ ಅಂತಂದ್ರೆ ಇದು ಆಯ್ತದ, ಹೇಳಕ್ ಬರಲ್ಲ. ಲಾಸ್ಟಿಗೆ ಒಂದು 2-3 ಗಂಟೆ ಹೋಗಿ ನೀರಾಗ ಬಿದ್ದರೆ ಮಾತ್ರ ಅವನಿಗೆ ಸ್ವಲ್ಪ ನೆಮ್ಮದಿ ಸಿಗ್ತದೆ, ಇಲ್ಲ ಹೋದ್ರೆ ಮಾತ್ರ ಸಿಗಲ್ಲ. ಅಂತ ಭಯಂಕರವಾಗಿರ್ತಕ್ಕಂಥವ ಆ ಬಣಿಮಿದಾಗ ಮುಚ್ಚಿಕ್ಕಸಿ ಏನಂತಂದ್ರ ಆ ಹೆಣ್ಮಗಳು ಅವರಿಗೆ ಕಾಪಾಡಿನಾಗ ಆಕಿಗೆ ಹೇಳ್ಯಾರ, ನೋಡಮ್ಮ ಈ ದೇಶಕ್ಕೆ ನಾವು ಹಾಳು ಮಾಡಕ್ಕೆ ಬರ್ತೇವು, ಅವಾಗ ನೀ ಒಂದು ಗುರ್ತಿಕ್ಕು. ಏನ್ ಗುರ್ತಿಕ್ತಿ ಹೇಳು, ನಿನ್ನ ಮನೆ ಮೇಲೆ ಒಂದು ಗುರ್ತಿಕ್ಕು ಅಂತಂದ್ರ ಒಂದು ಕೆಂಪು ದಾರ ಸತತೆ ಅಂದಳಕಿ. ಏನ್ ಮಾಡ್ತಾ ಅಂದಳ, ಒಂದು ಕೆಂಪಂದು ದಾರ ಸುತ್ತಿ ಮನೆ ಮೇಲ ಒಂದು ಕಟ್ಟಿಗೆಗೆ ಹಚ್ಚಿ ಇಕ್ತೆ ನಾನು, ಅದು ನನ್ನ ಮನೆಗೆ ಗುರ್ತಿಟ್ಕೊರಿ, ನನಗ ನಮ್ಮ ಮನೆಯವ್ರಿಗೆ ಏನಾಗಬಾರ್ದು ಅಂತ ಹೇಳ್ಕೇಶಂದ್ರ ಕೇಳ್ಕೊಂಡಿನಾಗ ನಿಜವಾಗ್ಲೂ ಆಕೆನ ಮಾತು ಕೇಳಿ ಏಸು ಮಂದಿ ಬಂದ್ ಕಸಿ ಅದ್ರಾಗ ಸೇರ್ಯಾರು, ಹೊಸ ಮಂದಿ ರಕ್ಷಿಸಲ್ಪಟ್ಟದ. ಅಲ್ಲೂಯ್ಯ, ಏನ್ ರಕ್ಷಿಸಲ್ಪಟ್ಟಿಲ್ಲ? ರಕ್ಷಿಸಲ್ಪಟ್ಟಾರ ಇಲ್ಲ? ಕರಡಿಗೆ ಆಕಿ ಏನ್ ಹೇಳ, ದೇವರು ಯಾರಿಗೆ ಕ್ಷಮಿಸ್ತಾರೋ ಗೊತ್ತಿಲ್ಲ, ಯಾರಿಗೆ ಪ್ರೀತಿ ಮಾಡ್ತಾರೋ ಗೊತ್ತಿಲ್ಲ, ಯಾರಿಗೆ ಕಾಪಾಡ್ತಾರೋ ಗೊತ್ತಿಲ್ಲ, ಯಾವಾಗ ಯಾವ ರೀತಿಯಾಗಿ ಕಾಪಾಡ್ತಾರೋ ಗೊತ್ತಿಲ್ಲ. ಯಾವಾಗ ನಾವು ಸತ್ಯ ತಿಳ್ಕೊತೇವೋ ಅದೇ ನಮ್ಮ ಪ್ರಾರಂಭ. ಯಾವತ್ತು ನಾವು ಸತ್ಯ ಗ್ರಹಿಸ್ಕೊಳ್ತೇವೋ ಅವಾಗ ಹಿಡಿದು ದೇವರು ನಮಗೆ ಕಾಪಾಡ್ಕೊಳಕ, ನಮಗೆ ನೋಡ್ಲಕ್ಕ, ನಮಗೆ ಸಹಾಯ ಮಾಡ್ಲಕ್ಕ ನಮ್ಮ ಹಿಂದ ಆತನ ದೂತರು ಹಿರಿಯ ಇರ್ತಾರ. ಆ ರೀತಿಯಾಗಿ ದೇವರು ಸಹಾಯ ಮಾಡಬೇಕು. ದೇವರು ಸಹಾಯ ಮಾಡಿದ್ರೆ ಮಾತ್ರ ನಮ್ಮೆಲ್ಲರಿಗೆ ಸಹಾಯ ಸಿಗ್ತದೆ, ಇಲ್ಲ ಹೋದ್ರೆ ಸಿಗ್ಲಾಕ ಸಾಧ್ಯನೇ ಇಲ್ಲ. ಮತ್ತೇನಂತ 32ರಾಗ ಇನ್ನು ಏನು ಹೇಳಬೇಕು, ಕಿಳಿಯನ್ನು ಭಾರಕ್ಕೆ ಸಂಶೋನ ಎಂಬ ಅದೇ ದಾವಿದ ಸಮುವೇಲ ಎಂಬುವರು ವತಂತ್ರವನ್ನು ಪ್ರವಾದಿಗಳು ವತಂತ್ರವನ್ನು ವಿವರವಾಗಿ ಹೇಳಬೇಕಾದರೆ ನನಗೆ ಸಮಯವೂ ಸಾಲದು ಅಂತ. ಒಂದೇಳಿ ಅವೆಲ್ಲ ಏನಾಗ್ಯದ ಏನಿಲ್ಲ ಕತೆ ಅವೆಲ್ಲ ಹೇಳಬೇಕಾದ್ರ, ವಿವರಣೆ ಮಾಡಬೇಕಾದ್ರ ಸಮಯನೇ ಸಾಕಾಗದು ಅಲ್ಲ. ಮತ್ತೆ ನಂಬಿಕೆಯು ಮೂಲಕ ಅವರು ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರು ಅಂತ. ಎದರ ಮೂಲಕವಾಗಿ? ಇವತ್ತು ರಾಜ್ಯಗಳು ಸ್ವಾಧೀನ ಇಲ್ಲ. ದುಷ್ಟರು, ಗರ್ವಿಷ್ಠರು, ಅಹಂಕಾರಿಗಳು, ಪಾಪ ಮಾಡುವ ಮಕ್ಕಳು, ದ್ರೋಹ ಮಾಡುವ ಮಕ್ಕಳು, ಸುಳ್ಳು ಹೇಳೋ ಮಕ್ಕಳು, ಹಾಳು ಮಾಡುವ ಮಕ್ಕಳು ಇವತ್ತು ನಮ್ಮ ಅಧೀನದಾಗಿಲ್ಲ ಅಂತಂದ್ರ ಮೊಟ್ಟ ಮೊದಲಿಗೆ ನಮಗೇನಿಲ್ಲ, ನಂಬಿಕೆ ನಮ್ದೇ ಕರೆಕ್ಟ್ ಇಲ್ಲ. ತಪ್ಪು ಯಾರ್ದು? ಮಕ್ಕಳದ ನಮ್ದ? ಅರೆ ನಮ್ಮ ಮಕ್ಕಳು ಚಂದ ಇರ್ಬೇಕಾದ್ರ ಮೊದಲು ನಮ್ಮ ನಂಬಿಕೆ ಸರಿ ಇರಬೇಕು. ನಮ್ಮ ವಿಶ್ವಾಸ ನಾವು ಸರಿಗೆ ಇಟ್ಕೊಂಡು ದೇವರಿಗೆ ನಾವು ಪ್ರಾರ್ಥನೆ ಮಾಡಿದೆವು ಅಂತಂದ್ರ ನಮ್ಮ ಮಕ್ಕಳು ಆಲೋಚನೆಗಳು ಆ ಕಡೆ ಹೋಗಲು, ನಮ್ಮ ಮಕ್ಕಳು ಕೆಟ್ಟ ದಾರಿಗೆ ಹೋಗಲ್ರು. ದೇವರು ತಿರುಗಿಸ್ತಾರ ಮಾರ್ಗ, ಅವ್ರ ಆಲೋಚನೆಗಳು, ಅವ್ರ ದೃಷ್ಟಿ, ಅವ್ರ ಸ್ವಭಾವ ತಿರುಗಿಸ್ತಾರ. ಅವಾಗ ನಮಗ ಆನಂದ ಆಯ್ತದ, ನಮಗ ಸಂತೋಷ ಆಯ್ತದ. ಇವತ್ತು ಎಷ್ಟೋ ಮಂದಿ ಮಕ್ಕಳು ನೋಡ್ರಿ ತಾಯಿ ತಂದೆ ಮೇಲೆ ಕೈ ಎತ್ತಲತ್ತಾರ. ನಾವೇನ್ ತಪ್ಪು ಮಾಡಿದೇವು ದೇವ್ರೆ ಅಂತ ಹೇಳಿ ಎಷ್ಟೋ ಮಂದಿ ಹೇಳತ್ತಾರ, ಖರೆ ಪ್ರಾರ್ಥನಾ ಮಾಡಲು ಹೊಂಟಾರ. ಸುತ್ತಮುತ್ತ 10 ಮಂದಿಗೆ ಹೇಳ್ಕೊಳ್ತಾರ, ಖರೆಡಿಗೆ ಪ್ರಾರ್ಥನಾ ಮಾತ್ರ ಮಾಡಲು ಹೊಂಟಾರ. ನಾ ಏನು ಪಾಪ ಮಾಡ್ದ ದೇವ್ರೇ ಹೇಳತ್ತಾರ. ಒಂದು ನೀ ಪಾಪ ಮಾಡಿಲ್ಲ, ಖರೆ ನೀ ದೇವ್ರ ಸನ್ನಿಧಿಯಲ್ಲಿ ಬಂದಿಲ್ಲ, ನೀ ಪ್ರಾರ್ಥನಾ ಮಾಡಿಲ್ಲ. ನೀ ಪ್ರಾರ್ಥನಾ ಮಾಡಲ್ಲೇ ತಪ್ಪು, ನೀ ಧ್ಯಾನ ಮಾಡಲ್ಲೇ ತಪ್ಪು. ನೀ ಮಕ್ಕಳ ಕಡೆಯಿಂದ ಪ್ರಾರ್ಥನೆ ಮಾಡಿದ್ರು ಮಾತ್ರ ಯಾಕ ನಿನ್ನ ಮಕ್ಕಳು ಹಾಳಾಗ್ತಿದ್ರು. ಯೋಬನು ಮನೆ ಸುತ್ತಮುತ್ತ ಆಶೀರ್ವಾದ ಬೇಲಿ ಯಾಕಿತ್ರಿ?
ಹೊಟೇನಾ? ಮತ್ತೇನಾರಾಯ್ತು? ಪ್ರಾರ್ಥನಾ ಜೀವಿತನೇ ಇತ್ತ, ಮತ್ತೇನಾರಾಯ್ತು? ಪ್ರಾರ್ಥನಾ ಜೀವಿತ ನಮಗಿರಬೇಕು, ದಾನ ಧರ್ಮದ ಜೀವಿತ ನಮಗಿರಬೇಕು, ಅನೇಕರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಒಳ್ಳೆ ಆಲೋಚನೆಗಳು ನಮಗಿರಬೇಕು. ಅದೇ ನಮ್ಮ ಮನೆ ಸುತ್ತಮುತ್ತ ಆಶೀರ್ವಾದ ಬೇಲಿ ಇರ್ತದ. ದೇವರು ಹಚ್ಚಬೇಕು, ಅದು ನಾವು ಹಚ್ಕೊಳಕ್ ಬರಲ್ಲ. ನಾವು ಪ್ರಾರ್ಥನೆ ಮಾಡಿದ್ರೆ ಅದ್ಭುತಗಳು ಜರುಗಬೇಕು, ಖಂಡಿತವಾಗಿ ಅದ್ಭುತಗಳು ಜರುಗಬೇಕು. ಅದಕ್ಕೆ ಏನ್ ಮಾಡ್ಯಾರ? ನಮ್ಮ ವಿಶ್ವಾಸ, ನಮ್ಮ ನಂಬಿಕೆ ಕರೆಕ್ಟ್ ಇಲ್ಲ. ನಮ್ಮ ಮನೆಗೆ ನಮ್ದು ಎಷ್ಟೋ ದಿನ ಹಿಡಿದು ನಡಿಲತ್ತದ. ಏನ್ ನಡಿಲತ್ತದ ಅಂದ್ರ, ನೀ ದಂಧೆನೆ ಮಾಡಲಿ, ರೊಕ್ಕ ಎಲ್ಲಿಂದ ಬರ್ತಾವ? ಈ ಮಾತು ಎಷ್ಟೋ ದಿನ ಹಿಡಿದು ಸುಮಾರು 2022 ಹಿಡಿದು ಇದು ಮಾತು ಚಾಲು ಅದ. ಇವತ್ತು 2024 ವರ್ಷ ಅದ. ಅದು ತಗದ ಇನ್ನ ಹೋಗಿಲ್ಲ ಮನೆಗೆ. ನಾ ಏನು ಹೇಳ್ತೆ ಅಂತಂದ್ರ, ಪ್ರಾರ್ಥನೆ ಮಾಡು. ನಾವು ಆ ಕಡೆ ಹೋಗಿ ಏನೋ ಮಾಡೋದು ಬೇಕಾಗಿಲ್ಲ. ನಾವು ವಿಶ್ವಾಸದಿಂದ ಪ್ರಾರ್ಥನೆ ಮಾಡಿದ್ರ ದೇವರು ನಮ್ಮ ಮನೆಗೆ ನಮ್ಮ ಅವಸರತೆಗಳು ತೀರ್ಲಕ್ಕ ಕಳ್ಕೊಡ್ತಾರ. ನೀವು ಪ್ರಾರ್ಥನೆ ಮಾಡುವ ಅಂದಿನಾಗ ದೇವರಿಗೆ ಸ್ತೋತ್ರ. ಪ್ರಾರ್ಥನೆ ಮಾಡಕ್ಕೆ ಪ್ರಾರಂಭ ಮಾಡಿನಾಗ ಮರ್ದಿನೇ ಒಬ್ಬರು ಬಂದ ಕಸಿ 500 ರೂಪಾಯಿ ಕೊಟ್ಟು ಹೇಳ್ತಾರ, ನಮ್ಮ ಕುಟುಂಬ ಕಡೆಯಿಂದ ಪ್ರಾರ್ಥನೆ ಮಾಡಿ ನಾವು ಹಿಂಗೆ ಮಾಡ್ಕೋಬೇಕಂದಿದ್ದೆವು, ಅದು ದೇವ್ರ ಅವಕಾಶ ಕೊಟ್ಟಿಲ್ಲ, ಇದ್ರಾಗ ನೀವೇನಂತ ವ್ಯವಸ್ಥೆ ಮಾಡ್ಕೊರಿ, ನಮ್ಮ ಮಕ್ಕಳ ಕಡೆಯಿಂದ ಪ್ರಾರ್ಥನೆ ಮಾಡ್ರಿ ಅಂತ ಕೇಶಂದ್ರ ಅವ್ರು ದುಡ್ಡು ತಂದು ಕಸಿ ಅವ್ರ ಕೈದಾಗ ಕೊಡ್ತಾರ. ಎಲ್ಲದ ನಮ್ಮ ಭಕ್ತಿ? ಎಲ್ಲದ ನಮ್ಮ ವಿಶ್ವಾಸ? ದೇವ್ರಿಗೆ ಇನ್ನ ಎಷ್ಟು ದಿನ ಇದೇ ರೀತಿಯಲ್ಲಿ ನಾವು ಪರೀಕ್ಷೆ ಮಾಡರಿ. ನೀ ದುಡಿದ್ರು ಬಿ ಅದ್ರ ಕೂಲಿ ದೇವ್ರೇ ಕೊಡ್ತಾರ, ನೀ ಬೇಡದ್ರು ಬಿ ಅದು ದೇವ್ರೇ ಕೊಡ್ತಾರ. ಬೇಡೋರಿಗೆ ಬೇಡಪ್ಲೆ ಕೊಟ್ಟಾರ, ಕೊಡೋರಿಗೆ ಅಲ್ಲ ಕೊಡಪ್ಲೇನೆ ಕೊಟ್ಟಾರ. ಈ ವಿಷಯದಲ್ಲಿ ನಾವು ನೋಡ್ಬೇಕಾದ್ರೆ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ದೇವ್ರು ನಡೆಸ್ಕೊಳ್ಳತ್ತಾರ. ಆದ್ರೆ ಇಲ್ಲಿ ಏನದಂತ ನಂಬಿಕೆ ಮೂಲಕ ಅವರು ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರು, ನೀತಿಯನ್ನು ನಡೆಸಿದರು, ವಾಗ್ದಾನಗಳನ್ನು ಪಡೆಕೊಂಡರು ಅಂತ. ಏನ್ ಮಾಡ್ಯಾರಂತ್ರಿ? 33ರಾಗ ಏನದ? ನೀತಿಯ ನಿಮಿತ್ತವಾಗಿ. ನೀವು ಏನು ಬಿ ಮಾಡ್ತೀರಿ ನೀತಿಯ ನಿಮಿತ್ತವಾಗಿ ಮಾಡ್ರಿ. ದೇವರಿಗೆ ಇಷ್ಟವಿದ್ದದ್ದು ಮಾತ್ರ ಮಾಡ್ರಿ. ಅವಾಗ ಮಾತ್ರ ನೀವು ಪಡ್ಕೊತೀರಿ. ನೀವು ಏನು ಬೇಕಾಳಿದ್ರೆ ಪಡ್ಕೊಳ್ತೀರಿ. ನಿಮ್ಗೆ ಏನು ಇಕ್ಕೋಬೇಕಾದ್ರೆ ನಿಮ್ಗೆ ಇರ್ತದ. ಇಲ್ಲ ಹೋದ್ರೆ ಇರ್ಲಕ್ ಸಾಧ್ಯ ಇಲ್ಲ. ಏನ್ ಸಾಧ್ಯ ಅದ ಅಲ್ಲ? ನೀವು ಅನ್ಬೋದು, ಕಳ್ಳರು ಸುಳ್ಳೂರು ಮೋಸ ಮಾಡೋರು ಎಷ್ಟೋ ರೊಕ್ಕ ಗಳಿಸತಾರ. ಗಳಿಸತಾರ ಅಲ್ಲ ಅಲ್ಲ. ಎಷ್ಟು ದಿನ ಅವ್ರ ಕೈದಾಗಿರ್ತದ, ಅವ್ರಿಗೆ ಖುನ ಇಲ್ಲ. ಅದು ಅವರಿಗೆ ರಕ್ಷಿಸಲ್ಲ, ಅದು ಅವರಿಗೆ ಕಾಪಾಡಲ್ಲ. ಅದು ಅವ್ರಿಗೆ ಎಲ್ಲಿಗೆ ಹೋಯ್ತದ ಅಂತಾರ, ಕೊನೆಗೆ ಬಂದ್ಮೇಲೆ ಅದೇ ಕತ್ತಲಾಗೆ ಹೋಯ್ತದ. ಕತ್ತಲು ಜೀವಿತ. ಕತ್ತಲಾಗ ಏನಿರ್ತಾವ್ರಿ? ಕತ್ತಲಾಗ ಅನೇಕ ಭಯಂಕರವಾದ ಹುಳಗಳು ಇರ್ತಾವ. ಕತ್ತಲಾಗ ಏನಿರ್ತದ್ರಿ? ಭಯಂಕರವಾಗಿರ್ತಕ್ಕಂಥ ಗರ್ಮಿ ಇರ್ತದ. ಕತ್ತಲಾಗ ನೀವು ಏಟ್ ಚೀರ್ದ್ರಿ, ನಿಮ್ಗೆ ಚೀರು ಯಾರಿಗೆ ನೋಡಕ್ ಆಗಲ್ಲ. ಏನಾಯ್ತದ? ಅದಕ್ಕಿಂದು ದಯ ಮಾಡಿ ಈ ರೀತಿಯಾಗಿ ನಮಗೆ ನಾವು ಕಾಪಾಡ್ಕೊಳ್ಳಕ್ಕೆ ನಮ್ಮ ನಂಬಿಕೆ ಏನಾಗಿರ್ಬೇಕಂತ, ನಂಬಿಕೆಯ ಮೂಲಕ ಅವರು ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರು, ನೀತಿಯನ್ನು ನಡೆಸಿದರು, ವಾಗ್ದಾನಗಳನ್ನು ಪಡೆಕೊಂಡರು, ಸಿಂಹಗಳ ಬಾಯಿಯು ಕಟ್ಟಿದರು. ದೇವ್ರಿಗೆ ಸ್ತೋತ್ರವಾಗಲಿ. ಇಸ್ರಾಯೇಲ್ ಜನರು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಹೋಗ್ಲಕ್ಕ ಸಮುದ್ರ ಹಾದಿ ಕೊಟ್ಟದ, ಐಗುಪ್ತರಿಗೆ ಕೊಟ್ಟಿಲ್ಲ. ನೀತಿವಂತರಿಗೆ, ಆ ನೀತಿವಂತರಿಗೆ ಏನದ ಅದು ನಾವು ಇಷ್ಟೇನು ತಿಳ್ಕೋಬೇಕಷ್ಟೇ. ಬ್ಯಾಳಿಗೆ ಉಪ್ಪು ತೋಲ್ ಹಾಕ್ದ್ರೆ ಹತ್ತದ, ಥೋಡೆ ಹಾಕ್ದ್ರೆ ಹತ್ತದ. ಅದಕ್ಕೆ ಏಟ್ ಬೇಕು ಓಟ್ ಹಾಕಿದ್ರೆ ಕರೆಕ್ಟ್ ಅದ ಅಂತಾರ.
ಕಂಬಿದ್ರು ಬಿ ಕರೆಕ್ಟ್ ಇಲ್ಲ, ಹೆಚ್ಚಿಗಾದ್ರೆ ಬಿ ಕರೆಕ್ಟ್ ಇಲ್ಲ. ಇಸ್ರಾಯೇಲ್ ಜನರು ದೇವರಿಗೆ ಬಹಳ ಪ್ರಿಯ ಮಕ್ಕಳಾಗಿದ್ದರು. ಅವ್ರಿಗೆ ಬಹಳ ದೇವರು ಪ್ರೀತಿ ಮಾಡ್ತಿದ್ರು. ಯಾಕಂದ್ರೆ ದೇವ್ರ ಮೇಲೆ ಭರೋಸಾ ಬಿಟ್ಟು ಅವ್ರು ಬದುಕ್ಲತ್ತಿರು. ಅದ್ರ ಕಡೆಯಿಂದ ಅವ್ರು ದೇವ್ರ ಕೈ ಹಿಡಿದು ಕಸಿ ಏನ್ ಮಾಡ್ಯಾರ ಅಂದ್ರೆ ಸಮುದ್ರದಿಂದ ಹೋಲಕ್ಕ ಅವ್ರಿಗೆ ಸಹಾಯ ಮಾಡ್ಯಾರ. ಐಗುಪ್ತ ದೇಶದ ಜನರಿಗೆ ಏನಂತಂದ್ರ ಮಾಡಿಲ್ಲ. ಅದ್ರ ಕಡೆಯಿಂದ ಅವರು ಆ ರೀತಿಯಾಗಿ ಸಂಪೂರ್ಣವಾಗಿ ಮುಳುಗಿ ಹೋಗ್ಯಾರ. ಅದ್ರ ಕಡೆಯಿಂದ ಏನ್ ಮಾಡ್ಯಾರಂತ, ಸಿಂಹಗಳ ಬಾಯಿಯು ಕಟ್ಟಿದರು, ಬೆಂಕಿ ಬಲವನ್ನು ಆರಿಸಿದರು. ಬೆಂಕಿ ಬಲ ಯಾರು ಆರಿಸ್ಯಾರ? ಸಿಂಹಗಳ ಬಾಯಿಗಳು ಯಾರು ಕಟ್ಟ್ಯಾರ? ನಾವು ದಾನಿಯೇಲ ಗ್ರಂಥದಾಗ ನೋಡ್ಬೇಕಾದ್ರ ಶದ್ರಕ್ ಅಬೇದ್ನೆಗೋ ಮಿಶಕ್ ಅವರು ಏನ್ ಮಾಡ್ಯಾರಿ? ಬೆಂಕಿದಾಗ ಹೋಗ್ಯಾರ. ಕಡೆಗೆ ಅವ್ರಿಗೆ ಬೆಂಕಿ ಹತ್ತಿಲ್ಲ. ಅದ್ಭುತ ಅಲ್ಲ? ಹಲ್ಲೆಲೂಯಾ, ಬಹಳ ಅದ್ಭುತ. ದಾನಿಯೇಲಗೆ ಸಿಂಹ ಗವಿಗೊಳದಾಗೆ ಹಾಕ್ಯಾರ. ಕಡೆಗೆ ಸಿಂಹಗಳು ಆತಗ ಏನೂ ಮಾಡಿಲ್ಲ. ಇವತ್ತು ನಮ್ಗೆ ಯಾರು ಹೊತ್ತು ಮುಳುಗಿ ನಮ್ಗೆ ಹೊಡಿಲಾಕ್ ಬರತ್ತೇವ ಅಂತವ್ರು ಈ ಏರಿಯಾದಾಗ ನಾವು ಕಾಣಿಸಲ್ಲ. ಕಾಣಿಸ್ತೇವ ಅಲ್ಲ? ಕಡೆಗೆ ಎಲ್ತಾನ ಹೋಗ್ತೀವಿ. ನಮಗೆ ತಪ್ಪಿಸೋರು ದೇವ್ರಲ್ಲ. ನಮಗೆ ಕೇಡು ಮಾಡವ, ನಮಗೆ ಹಾಳು ಮಾಡವ, ನಮಗೆ ನಾಶ ಮಾಡವ ಸೈತಾನ ಒಬ್ಬನೇ ಅನ್ನ. ಆ ಸೈತಾನ್ಲಿಂದ ನಾವು ತಪ್ಪಿಸ್ಕೋಬೇಕಾದ್ರೆ ನಾವು ಏನು ಮಾಡ್ಬೇಕು ಅಂತಂದ್ರ, ನಮಗೆ ಎಲ್ಲಿ ಹೋದ್ರು ಬಿ ಬಿಡಲ್ಲ. ಅವ ಬಿ ಏನ್ ಬಿಡ್ತಾನ ಅಲ್ಲ? ನೋಡ ಒಂದು ಸಣ್ಣ ಐಡಿಯಾ ಕೊಡ್ತಾನ, ಹಿಂಗೆ ಮಾಡೋ ನಿಂಗೆ ಚಲೋ ಇರ್ತದ, ಇಲ್ಲಿ ಯಾರು ಬಿಲ್ಲಲ್ಲ ಅಂತಾನ. ಅದ ಜರ್ರದ್ರಾಗ ಏನಂತಂದ್ರ ಅಲ್ಲ, ಆ ಮಾತು ಕೇಳಿಸಿ ಅವ ಏನೋ ಮಾಡಕ್ ಹೋಯ್ತಾನ, ಅದು ಪೂರ ಉಲ್ಟಾ ಆಗೋಯ್ತದ. ಹಿಂದಿನ ಸರಿ ದೇವ್ರೆ ನಾ ಯಾಕಾರ ಮಾಡ್ದ ಅಂತ ಸೈತಾನ್ ಮಾತು ಕೇಳಿಸಿ ಮಾಡ್ಯಾಕ್ತಾನ. ಸಿಕ್ಕಿಬಿದ್ದ ಅಂದ್ರೆ ದೇವ್ರೆ ಮಾಡಲ್ ಹೋದ್ರೆ ಚಲೋ ಐತೆ ನನಗೆ ಅಂತ. ಈ ಸಮಯ ನೋಡ್ಲಕ್ ಆಯ್ತಿಲ್ಲ ಅಂತ. ಅದು ನಮಗೆ ಬೆಂಕಿ ಆರ್ಸಕ್ಕಾಯ್ತದ? ಸಿಂಹಗಳು ಬಾಯಿ ಕಟ್ಟಕ್ ನಮ್ಲಿಂದ ಆಯ್ತದ? ನೀವು ಒಳ್ಳೇದು ಮಾಡಿದ್ರೆ ಮಾತ್ರ ಇದು ಆಯ್ತದ. ಒಳ್ಳೇದು ಯಾರಾದ್ರೂ ಮಾಡ್ತಾರೋ ಅವ್ರಿಗೆ ಮಾತ್ರ ಇದು ಸಾಧ್ಯದ. ಒಳ್ಳೇದು ಮಾಡಲು ಹೋದ್ರು ಮಾತ್ರ ಸಾಧ್ಯನೇ ಇಲ್ಲ. ಮತ್ತೇನಂತ ಕತ್ತಿಯು ಬಾಯಿಗೆ ತಪ್ಪಿಸಿಕೊಂಡರು, ನಿರ್ಬಲರಾಗಿದ್ದು ಬಲಿಷ್ಠರಾದರೂ ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾದರು ಅಂದ್ರೆ 20:34 ಏನದ ಅಂತ? ಪರಾಕ್ರಮಿ. ಇವತ್ತು ನಾವು ಪರಾಕ್ರಮರು ಆಗ್ಬೇಕಾದ್ರೆ ಇವತ್ತು ನಾವು ಏನಾಗಬೇಕು, ನಾವು ಹ್ಯಾಂಗ್ ಮಾಡ್ಬೇಕು, ಅವಾಗ ನಮ್ಗ ಶಕ್ತಿಯ ಬಲ, ಆ ಭದ್ರತೆ ನಮಗ್ ಸಿಗ್ತದ. ಆ ವಿಷಯದಾಗ ಅಂತಂದ್ರೆ ಹೇಳ್ತಾರ ಅಲ್ಲ, ಬಲಿಷ್ಠರಾದರೂ ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾದರೂ ಪರರ ದಂಡುಗಳನ್ನು ಓಡಿಸಿ ಬಿಟ್ಟರು ಅಂತ್ರಿ. ಯಾರು ಅಂತ? ಅನ್ಯರು, ಪರ ಜನರು ನಮ್ಮೇಲೆ ಬಂದಿನಾಗ ಓಡಿಸ್ಲಕ್ಕ ನಮ್ಮಲ್ಲಿ ಶಕ್ತಿ ಇಲ್ಲದ್ರು ಬಿ ನಮಗ್ ನೋಡಿ ಅಂಜಿ ಓಡಪ್ಲೆ ಭಯ ಅವ್ರ ಬಲ್ಲಿ ಹುಟ್ಟಿಸೋರು ಯಾರು? ದೇವರು. ನಾವಲ್ಲ, ದೇವರು. ಅವ್ರ ವಿಶ್ವಾಸದಿಂದ ಅವ್ರು ಏನ್ ಮಾಡ್ಯಾರ? 7 ಚಕ್ಕರ್ ಹೊಡೆದಾರ ಪಟ್ಟಣ ಸುತ್ತಮುತ್ತ. ಆ 7 ಚಕ್ಕರ್ ಹೊಡೆದಲಿಕ್ಕೆ ಅದು ಗೋಡೆಗಳು ಬಿದ್ದು ಹೋಗ್ಯಾವ. ಅಲ್ಲಿರ್ತಕ್ಕಂಥ ಜನರು ಹೆದರು ಹೋಗ್ಯಾರ, ಭಯ ಪಟ್ಟರ. ಭಯಂಕರವಾದ ರೀತಿ ಏನಂತಂದ್ರ ಕೇಡಿಗಿ ಅಪಾಯಗಳಿಗೆ ಅವರೇ ಗುರಿ ಆಗ್ಯಾರ. ಏನಾಗಿಲ್ಲ ಅಲ್ಲ? ಆ ರೀತಿಯಾಗಿ ಮಾಡ್ತಕ್ಕಂಥವ್ರು ದೇವರ ಮತ. ಅದರಿಂದ ತಪ್ಪಿಸ್ಕೊಳಕ ನಾವು ಬಹಳ ಜಾಗೃತವಾಗಿರ್ಬೇಕದ. ಮತ್ತೇನಂತ 35ರಾಗ ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಹೊಂದಿದ್ದರು. ಕೆಲವರು ತಾವೇ ಯೌತನೆಯು ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠರ ಸ್ಥಾನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮುರಿಸಿಕೊಂಡು ಸತ್ತರು ಅಂತ್ರಿ. ಏನಂತ ಎಷ್ಟು ಭಯಂಕರವಾಗಿರ್ತಕ್ಕಂಥ ಕೆಲವು ಮಾತುಗಳು ಏನಂತಂದ್ರೆ ಇಲ್ಲಿ
ಅಲ್ಲ? ಯಾಕಂದ್ರೆ ಈ ವಿಷಯದಾಗ ಭಯಂಕರವಾಗಿರ್ತಕ್ಕಂಥ ಒಂದು ಮರಣ ಅಂತಂದ್ರ, ನಾಶನ ಅಂತಂದ್ರ ಇಲ್ಲಿ ನೋಡ್ತಾ ಇದ್ದೇವೆ ನಾವು. ಏನಿಲ್ಲ ಅಲ್ಲ, 36 ಏನಂತ, ಬೇರೆ ಕೆಲವರು ಅಪಹಾಸ ಕೋರೆಡೆಯವು ಪಟ್ಟು ಬೇಡಿ ಸೆರೆಮನಿ ಇವೆಗಳನ್ನು ಅನುಭವಿಸಿದರು. ಕೆಲವರನ್ನು ಜನರು ಕಲ್ಲೆಸೆದು ಕೊಂದರು, ಕೆಲವರನ್ನು ಗರಗಸೆಯಿಂದ ಕೊಯ್ದು ಕೊಂದರು. ದೇವದ್ರೋಹಿಗಳಾಗಿ ಪ್ರಾಣವನ್ನು ಉಳಿಸಿಕೊಂಡರೆಂದು ಕೆಲವರನ್ನು ಪ್ರಾರಂಭಿಸಿದ್ದರು, ಕೆಲವರನ್ನು ಕತ್ತಿಯಿಂದ ಕೊಂದರು. ಕೆಲವರು ಕೊರತೆ, ಹಿಂಸೆ, ಬಾಧ್ಯ ಇವೆಗಳನ್ನು ಅನುಭವಿಸುವವರಾಗಿ ಇದ್ದು, ಕುರಿ ಏನಂತ್ರಿ, ಅನೇಕ ತರವಾಗಿರ್ತಕ್ಕಂಥ ಹಿಂಸೆಗಳಿಂದ, ಬಾಧ್ಯಗಳಿಂದ, ಕೆಲವು ಜನರಿಗೆ ಕತ್ತಲಿಂದ ಕೊಯ್ದಾರ, ಕೆಲವು ಜನರಿಗೆ ಕರ್ಕಶದಿಂದ ಕೊಯ್ದಾರ, ಕೆಲವು ಜನರಿಗೆ ಕೊರತೆಗಳಿಂದ, ಕೆಲವು ಜನರಿಗೆ ಅವಮಾನಗಳಿಂದ. ಇದು ನಮ್ಮ ದೇಶದಾಗ ನಾವು ನೋಡ್ತಾ ಇದ್ದೇವೆ. ಎಷ್ಟೋ ಜಾಗದಾಗ ಈ ಹಿಂಸೆಗಳು ಹೊಂಟಾವ. ಇದನ್ನ ಬಿಡಿಸ್ಕೊಳಕ್ಕೆ ಯಾರಿಂದ ಬಿ ಆಗಲ್ಲ ಹೊಂಟದ, ಏನಾಗ್ಲತ್ತದ. ಇದನ್ನ ನಾವು ಬಿಡುಗಡೆ ಹೊಂದಬೇಕಾದ್ರ ನಾವು ಎಲ್ಲಿಗೆ ಹೋಗ್ಬೇಕು? ಯಾವಾಗ ನಮಗೆ ಬಿಡುಗಡೆ ಸಿಗ್ತದ? ಯಾರು ಬಂದು ನಮಗೆ ಕಾಪಾಡ್ತಾರ ಎಂಬ ಆಲೋಚನೆಗಳು ನಮಗಿರ್ತದೆ. ಕರಡಿಕೆ ದೇವರು ಕಾಪಾಡಿದ್ರೆ ನಮಗೂ ನಾವು ಕಾಪಾಡಲ್ಪಡ್ತೀವಿ. ಇಲ್ಲ ಹೋದ್ರೆ ಮಾತ್ರ ನಮಗೆ ಯಾರು ಬಿ ನಮಗೂ ಕಾಪಾಡಕ ಆಗಲ್ಲ. ಏನ್ ಸಾಧ್ಯ ಅದ? ಏನದಂತ ಮತ್ತ ಕುರಿ ಮಕ್ಕಳಿಗೆ ಚರ್ಮಗಳನ್ನು ಉಂಟು ಮಾಡಿ ಉಟ್ಟುಕೊಂಡು ಅವರಿಗೆ ತಿರುಗಾಡಿದರು. ಇಂಥವರಿಗೆ ಈ ಕಾಲವು ಯೋಗ್ಯ ಸ್ಥಳವಲ್ಲ. ಅವರು ತಮ್ಮ ದೇಶದ ಕಡಬೆಡೆ ಗವಿ ಕುಣಿಗಳಲ್ಲಿ ಹಾಳಯವರಾಗಿ ಇದ್ದಿದ್ದರು ಅಂತ. ಎಲ್ಲೆಲ್ಲ ಅಂತ ಎಲ್ಲೆಲ್ಲ ಹರ ಅಂತವ್ರು ಮನೆಗಳು ಬಿಟ್ಕಸಿ ಅಂದ್ರೆ ಕೆಲವು ಜನರು ಗವಿಗೊಳ್ದಾಗ ಹರ, ಕೆಲವು ಜನರು ಕುಣಿಗೆರೆಗೆ ಬಿ ಹರ. ಎಲ್ತನ ಓಡ್ತೀರಿ? ನಿಮ್ಮ ಬಾಧ್ಯಗಳು, ನಿಮ್ಮ ಸಮಸ್ಯೆಗಳು ಬೆನ್ನು ಬಿಡಲು ದೇವರಿಗೆ ಬಿಟ್ಟು ಓಡಿದ್ರು ಮಾತ್ರ ಏನು ಲಾಭ ಇಲ್ಲ. ನೀತಿಗೆ ಬಿಟ್ಟು ಓಡಿದ್ರು ಮಾತ್ರ ನಾವು ಎಲ್ಲಿ ಹೋದ್ರು ಬಿ ಅವು ನಿಮಗೆ ಖಂಡಿತವಾಗಿ ಹಿಡ್ಕೋತಾವ. ಬಿಡ್ತಾವ? ಸಾಧ್ಯನೇ ಇಲ್ಲ. ಅದಕ್ಕಿಂತ ನಾವು ಜಾಗೃತವಾಗಿ ಉಳಿದು ಕಸಿ ಒಂದ್ ವೇಳೆ ನಾವು ನಡ್ಕೊಂಡು ಹೋದೆವು ಅಂತಂದ್ರ ಅದ್ಭುತವಾಗಿರ್ತಕ್ಕಂಥ ಸಹಾಯಗಳು ನಮಗೂ ಸಿಗಲಕ್ಕ ಸಾಧ್ಯದ. ಮತ್ತೇನದಂತ ಕುಣಿಗಳಲ್ಲಿ ಅಲಿಯುವವರಾಗಿ ಇದ್ದರು. ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡು ಇದ್ದಿದ್ದರು. ಕೆಲವರು 40 ಲಕ್ಷ ಜನರು ಇಸ್ರಾಯೇಲ್ ದೇಶಕ್ಕೆ ಏನಂದ್ರೆ ಹೋಗಲಕ್ಕೆಂದ್ರ ಐಗುಪ್ತ ದೇಶದಿಂದ ಬಂದಿನಾಗ ಅನೇಕ ಜನರು ಈ ರೀತಿಯಾಗಿ ನಾಶವಾಗ್ಯಾರ. ಆದ್ರೆ ಕೆಲವು ಜನರು ಮಾತ್ರ ಒಳ್ಳೆಯ ಹೆಸರು ಪಡ್ಕೊಂಡಾರ. ಇವತ್ತು ನಾವು ಚರ್ಚಿಗೆ ನಾವು ಬಹಳಷ್ಟು ಜನರು ಹೊಂಟಿದ್ದೆವು. ದೇವರಿಗೆ ಸ್ತೋತ್ರ. ಕಟ್ಟಿದಾಗ ನಾವು ಒಳ್ಳೆ ಹೆಸರು ನಾವು ಪಡ್ಕೊಂಡ್ರೆ ಯಾರಿದ್ದೇವು? ನಮ್ ಖುನ ಇಲ್ಲ ಯಾರಿಗೂ. ನಾವು ಒಳ್ಳೆ ಬಟ್ಟೆ ಹಾಕೊಂಡ್ರೆ ನನಗೆ ಒಳ್ಳೆ ಹೊಲತ್ತೀರಿ ನೀವು. ನನ್ನ ಬಲ್ಲಿದ್ದು ರೊಕ್ಕ ರೂಪಾಯಿ ಇದ್ರ ನನಗ ಭಾಳ ಒಳ್ಳೆ ಹೊಣ ಅಂತೀರಿ ನೀವು. ಪರವಾಗಿಲ್ಲ, ಅದು ಈ ಲೋಕದಾಗ ಎಲ್ಲರಿಗೆ ಅದು ಸರಿಗೆ ಅನಿಸ್ತದ. ಆದ್ರ ಒಳ್ಳೆಯವರಿಗೆ ಒಳ್ಳೆಯವ್ರು ಅನ್ಬೇಕು. ಒಳ್ಳೆ ಹೆಸರು ಎಲ್ಲಿ ಯಾವಾಗ ಬರ್ತದಂದ್ರ ಆ ಒಳ್ಳೇದು ಮಾಡಿದ್ರ, ಆ ಒಳ್ಳೆತನದಿಂದ ಉಳಿದ್ರ ಆ ಒಳ್ಳೆ ಹೆಸರು ಬರ್ತದ. ಆ ಒಳ್ಳೆ ಹೆಸರು ಸಂಪಾದನೆ ಮಾಡ್ಕೊಳಕ ಇವತ್ತು ನಾವು ನೀವು ಏನು ಮಾಡಬೇಕು? ಹಾಡ ಹಾಡ್ಲತ್ತಿದ್ದೆವು, ಪ್ರಾರ್ಥನೆ ಮಾಡತ್ತಿದ್ದೆವು, ಕಾಣಿಕೆ ಕೊಡ್ಲತ್ತಿದ್ದೆವು, ಕೃತಜ್ಞತೆ ಹೇಳತ್ತಿದ್ದೆವು, ಮನೆಯಾಗ ಬಿ ಪ್ರೇಯರ್ ಇಟ್ಕೊಳತ್ತಿದ್ದೆವು. ಕಡೆಗೆ ದೇವರಿಗೆ ಇಷ್ಟವಾಗಿರ್ತಕ್ಕಂಥ ಕ್ರಿಯೆಗಳು ನಮ್ಮಲ್ಲಿ ಅವನ, ದೇವರಿಗೆ ಇಷ್ಟವಾಗಿರ್ತಕ್ಕಂಥ ಭಯ ಭಕ್ತಿ ನಮ್ಮಲ್ಲಿ ಅವನ. ಒಂದೇಳೆ ನೀವು ಹಂಗಿದ್ರು ಮಾತ್ರ
ದೇವರು ನಿಮಗೆ ಖಂಡಿತವಾದ ಆಶೀರ್ವಾದಗಳು ಮಾಡ್ತಾರ, ಪರಿಪೂರ್ಣವಾದ ಆಶೀರ್ವಾದಗಳು ಮಾಡ್ತಾರ. ಎಷ್ಟು ಜನರು ನಿಮಗೆ ಕೇಡು ಮಾಡಿದ್ರೇನು, ನಿಮಗೆ ಏಟು ಸತಾಸಿದ್ರೇನು, ನಿಮಗೆ ಕೇಡು ಜರಗ್ಲಕ್ಕೆ ಸಾಧ್ಯನೇ ಇಲ್ಲ. ಏನು ಸಾಧ್ಯ ಅದ? ಅಲ್ಲೂಯ್ಯ ಅಲ್ಲ. ಅದರಿಂದ ನಮಗೆ ಇವತ್ತು ಬಿಡುಗಡೆ ಬೇಕು. ಅದರಿಂದ ಇವತ್ತು ನಮಗೆ ಬಿಡುಗಡೆ ಬೇಕಾದ್ರೆ ನಿಜವಾಗ್ಲೂ ನಾವು ಏನು ಮಾಡ್ಬೇಕಂತ ಏನು ಮಾಡ್ಬೇಕಂತ ಓದ್ರಿ. ಇಪ್ಪತ್ತು 6ನೇ ವರ್ಷದಾಗ ಹೋದ್ರಿ, 11ನೇ ಅಧ್ಯಾಯದಾಗ ಐದನೇ ವರ್ಷದಿಂದ ಹೋದ್ರಿ. 11ರಾಗ 5ನೇ ವರ್ಷದಿಂದ ಹೋದ್ರಿ, 4ನೇ ವರ್ಷದಿಂದ ಹೋದ್ರಿ. ನಂಬಿಕೆಯಿಂದಲೇ ಹೇಬೆಲನು ಕಾಯನನ್ನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದನು. ದೇವರು ಅವನ ಕಾಣಿಕೆಗಳನ್ನು ಅಂಗೀಕಾರ ಮಾಡಿದ ಆ ಸಾಕ್ಷಿಯು ಅವನ ಸತ್ತಿದರೂ ಅವನ ನಂಬಿಕೆಯ ಮೂಲಕ ಇನ್ನೂ ಮಾತಾಡುತ್ತಾನೆ. ಇವ್ರು ಯಾರೋ ಗೊತ್ತಾ? ಆದಮ ಹುಟ್ಟಿನ ಮಕ್ಕಳು ಕಾಯನು ಹೇಬೆಲು, ಇಬ್ಬರು ಮಕ್ಕಳು. ಒಬ್ಬರ ಕಾಣಿಕೆ ದೇವ್ರಿಗೆ ಮೆಚ್ಚುಗೆ ಆಗ್ಯದ, ಒಬ್ಬರ ಕಾಣಿಕೆ ದೇವರಿಗೆ ಮೆಚ್ಚುಗೆ ಆಗಿಲ್ಲ. ಒಬ್ಬರು ಸ್ವಭಾವ ದೇವರಿಗೆ ಮೆಚ್ಚುಗೆ ಆಗ್ಯದ, ಇನ್ನೊಬ್ಬರು ಸ್ವಭಾವ ದೇವರಿಗೆ ಮೆಚ್ಚುಗೆ ಆಗಿಲ್ಲ. ದೇವ್ರ ಸನ್ನಿಧಾನದಲ್ಲಿ ಇಬ್ಬರು ಬಂದಾರ. ದೇವ್ರಿಬ್ಬರು ದೇವರಿಗೆ ಕಾಣಿಕೆ ಕೊಳ್ಳತಾರ. ಕಡೆಗೆ ಒಬ್ಬರು ಕಾಣಿಕೆ ಮಾತ್ರ ದೇವರಿಗೆ ಇಷ್ಟವಾಗಿದೆ, ಇನ್ನೊಬ್ಬರು ಕಾಣಿಕೆ ಮಾತ್ರ ದೇವರಿಗೆ ಇಷ್ಟವಾಗಿಲ್ಲ. ಯಾಕಂದ್ರೆ ಇವತ್ತು ನೀವು ಅಪವಿತ್ರವಾಗಿ ಅಶುದ್ಧರಾಗಿ ಸ್ವಭಾವ ಆಲೋಚನೆಗಳು ಕೆಡಿಸಿಕೊಂಡು ಒಂದ್ ವೇಳೆ ನಾವು ದೇವರ ಸನ್ನಿಧಾನದಲ್ಲಿ ಬಂದು ದೇವರಿಗೆ ನಾವು ಮೆಚ್ಚಿಸ್ಬೇಕಂತ ನಾವು ಏನೋ ಮಾಡಿದೆವು ಅಂತಂದ್ರೆ ದೇವರು ಮೆಚ್ಚತಕ್ಕಂಥವಲ್ಲ. ಒಂದ್ ವೇಳೆ ಸೇವಕ ಮೆಚ್ಚಿರ್ಬೋದು, ನೀವು ಹೆಚ್ಚಾಗಿ ಕಾಣಿಕೊಟ್ರೆ ನಿಮ್ಮ ಕಡೆಯಿಂದ ಹೆಚ್ಚಿಗಾಗಿ ಟೈಮ್ ತಗೊಂಡು ಪ್ರಾರ್ಥನೆ ಮಾಡ್ತಿರ್ಬೇಕು, ದೊಡ್ಡ ದೊಡ್ಡ ಪ್ರಾರ್ಥನೆ. ಕಡೆಗೆ ಸೇವಕನ ಕೈದಾಗ ಏನೂ ಇಲ್ಲ. ಸೇವಕ ಹ್ಯಾಂಗನ ಅಂತಾರ, ಬಿಳಮನ ಅಂತವನ. ಸೇವಕ ಹ್ಯಾಂಗನ ರೀ, ಆಶಿ ಬಡಿಕೆ ಏನಿಲ್ಲ. ಯಾರು ಹೆಚ್ಚಿಕೊಂಡ್ರು ಅವ್ರ ಮನೆಗೆ ಅವರಿಗೆ ಗೌರವ, ಅವರಿಗೆ ಮರ್ಯಾದೆ, ಅವರೇ ಚಲೋರ ಅಂತ ಎಲ್ಲರಿಗೂ ಹೇಳ್ಕೊಂಬದು. ಇದೇ ಡೊಂಬೂರು ಹೊಡಿತಾರ ಅಲ್ಲ. ಕಡೆಗೆ ದೇವ್ರು ಹಂಗಲ್ಲ. ದೇವರು ಅವ್ರ ಸ್ವಭಾವ, ಅವ್ರ ಕಾಣಿಕೆ, ಅವ್ರ ನಡವಳಿಕೆ ಎಲ್ಲ ಮೆಚ್ಚತಕ್ಕಂಥ ದೇವರು. ಆದ್ರೆ ಇಲ್ಲಿ ನಾವು ನೋಡ್ಬೇಕಾದ್ರೆ ಈ ರೀತಿಯಾಗಿ ಹೇಳುವಾಗ ಇಲ್ಲಿ ಇನ್ನೊಂದು ಕಥೆ ಇದೆ. ಇಲ್ಲಿ ನೋಡ್ರಿ ಏನದ ಅಂತ. ಇಲ್ಲಿ 5ನೇ ವರ್ಷದಾಗ ಹನ್ನುಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟಿದ್ದು ನಂಬಿಕೆಯಿಂದಲೇ ಅವನನ್ನು ದೇವರು ತೆಗೆದುಕೊಂಡು ಹೋದದರಿಂದ ಅವನು ಯಾರು ತಕೊಂಡು ಹೋಗ್ಯಾರಂತ್ರಿ? ಯಾರಿಗೆ ತಕೊಂಡು ಹೋಗ್ಯಾರಪ್ಪ? ದೇವರು ಬಂದು ಅವ್ರಿಗೆ ಕರ್ಕೊಂಡು ಹೋಗ್ಯಾರ. ಅಂದ್ರೆ ಈ ಲೋಕದಾಗಿದ್ದಂತ ಸಂದರ್ಭದಲ್ಲಿ ಹನ್ನುಕ ಎಷ್ಟು ಭಯ ಭಕ್ತಿಯಲ್ಲಿ ನಡ್ಕೊಂಡು ಹೋಗ್ಯಾನ. ಅವನ ಬಳಿ ಎಷ್ಟು ಬಿ ಪಾಪ ಸಿಕ್ಕಿಲ್ಲ, ದೋಷಗಳು ಸಿಕ್ಕಿಲ್ಲ, ಗರ್ವ ಅಹಂಕಾರ ಸಿಕ್ಕಿಲ್ಲ. ದೇವರಿಗೆ ಮೆಚ್ಚುಗೆ ಆಗಿರ್ತಕ್ಕಂಥ ರೀತಿಯಲ್ಲಿ ನಡ್ಕೊಂಡು ಹೋಗ್ಯಾನ. ಕೊನೆಗೆ ಬಂದ ಮೇಲ ಕಾಣಿಸಿಲ್ಲ ಅಂತ. ಯಾಕೋ ಗೊತ್ತಾ? ಆ ಜನರಲ್ಲಿರ್ತಕ್ಕಂಥ ಜನರು ಹೇಳ್ತಾರ, ದೇವರೇ ಬಂದ ಆತಗ ಕರ್ಕೊಂಡು ಹೋಗ್ಯಾರ ಅಂತ. ಇವತ್ತು ನಿಜವಾಗ್ಲು ನಮಗೂ ನಿಮಗೂ ಕರಿಲಾಕ ಬರೋರ ದೇವರು ಏನಿಲ್ಲ. ನಮಗೂ ನಿಮಗೂ ಕರ್ಕೊಂಡು ಹೋಗ್ಲಕ್ಕ ದೇವರು ಬರೋರ ಬರ್ತಕ್ಕಂಥ ಸಂದರ್ಭದಲ್ಲಿ ನಾವು ಹೆಂಗಿರ್ಬೇಕಂದ್ರ ಹಣ್ಣಕ್ಕೆ ಯಾವ ರೀತಿಯಲ್ಲಿ ಇದ್ನೋ ದೇವರಿಗೆ ಇಷ್ಟವಾಗಿ ಆ ರೀತಿಯಾಗಿ ನಾವು ಆತಗೆ ಇಷ್ಟವಾಗಿರ್ತಕ್ಕಂಥ ಜನರಾಗಿ ನಾವು ಇರಬೇಕು. ನಮ್ಮ ಕಣ್ಣುಗಳು, ನಮ್ಮ ಆಲೋಚನೆಗಳು, ನಮ್ಮ ಸ್ವಭಾವ, ನಮ್ಮ ಹೃದಯ ಎಲ್ಲ ನಾವು ತಳ್ಕೊಂಡು ಕರೆಕ್ಟ್ ಆಗಿರ್ಬೇಕು. ಆ ಕರೆಕ್ಟ್ ಆಗಿದ್ದನಾಗೆ ದೇವರು ಬರ್ತಾರ, ಅವಾಗ ನಮಗ ಕರೀತಾರ. ಆತನ ಶಬ್ದ ಯಾರು ಕೇಳ್ತಾರಂತ?
ನೀತಿವಂತರೆ. ಹಲ್ಲೆಲೂಯಾ. ಈ ರೀತಿಯಾಗಿ ದೇವರು ಮತ್ತೆ ಕೊನೆ ದಿನದಲ್ಲಿ ನಮಗೆಲ್ಲರಿಗೆ ಮಾಡೋಣ. ಮತ್ತೆ ಈ ದಿನದಲ್ಲಿ ಓದಿರ್ತಕ್ಕಂಥ ವಾಕ್ಯ ದೇವರು ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡಿ ಸಹಾಯ ಮಾಡಿ ಬಲಪಡಿಸಲಿ. ಪ್ರಾರ್ಥನಾ ಮಾಡಿ ನಾವು ಮುಕ್ತಾಯ ಮಾಡ್ತೀವಿ. ಕಣ್ಮುಚ್ಚರಿ, ತಲೆಬಾಗಿಸರಿ, ಪ್ರಾರ್ಥನಾ ಮಾಡಿರಿ. ಮಹಾಪರಿಶುದ್ಧವಾಗಿರುವ ದೇವರೇ, ನಿಮಗೆ ವಂದನೆಗಳು ತಂದೆ. ಈಗ ಪ್ರಭು, ಈ ಒಂದು ಶಬ್ಬತ ದಿನದಲ್ಲಿ ಈಗ ಪ್ರಭು ಈ ಒಂದು ಗುಂಪಿನಲ್ಲಿ ನಮ್ಮ ಮಧ್ಯದಾಗ ನೀವಿದ್ದು ನಮ್ಮೆಲ್ಲರೊಂದಿಗೆ ಮಾತಾಡಿದಕ್ಕಾಗಿ ನಿಮಗೆ ಸ್ತೋತ್ರ ಅಯ್ಯ. ಈ ವಾಕ್ಯಗಳು ನಮ್ಮೆಲ್ಲರ ಹೃದಯದಲ್ಲಿ, ನಮ್ಮ ಆಲೋಚನೆಗಳಲ್ಲಿ ನಾವು ಸ್ವಭಾವದಲ್ಲಿ ಇಟ್ಟುಕೊಂಡು ಇದಕ್ಕೆ ಭಯಪಟ್ಟು ಅಯ್ಯ ಇದರ ಪರಿಕರವಾಗಿ ಕರ್ತನೆ ನಾವು ನಡೆದುಕೊಂಡು ಹೋಗಲಿಕ್ಕೆ ನಮಗೊಳ್ಳೆ ಸಹಾಯ ಮಾಡ್ರಿ. ಹೌದು ಪ್ರಭು ಅಯ್ಯ, ಕಾನಾನ್ ದೇಶಕ್ಕೆ ಹೋಗ್ಲಿಕ್ಕೆ ಇಸ್ರಾಯೇಲ್ ಜನರಿಗೆ ಪ್ರಭು ಸಮುದ್ರಗಳದಾಗಿಂದು ಪ್ರಭು ಹೋಗ್ಲಿಕ್ಕೆ ನೀವು ಹಾದಿ ಕೊಟ್ಟಿರುವ ರೀತಿಯಲ್ಲಿ ಪ್ರಭು ಈ ಅದ್ಭುತಗಳು ಸ್ವಾಮಿ ನಾವು ನೋಡಬೇಕು, ಇದು ನಾವು ಗ್ರಹಿಸಬೇಕು. ಅನೇಕ ಸಂದರ್ಭದಲ್ಲಿ ಪ್ರಭಾ ನಿಮ್ಮ ಮಹಿಮೆ ನಾವು ನೋಡಬೇಕು, ನಿಮ್ಮ ಮಕ್ಕಳಾಗಿ ಜೀವಿಸಬೇಕು ಅಯ್ಯ. ಈ ರೀತಿಯಾಗಿ ಪ್ರಭಾ ನಮ್ಮೆಲ್ಲರಿಗೆ ಬಲಪಡಿಸಿ, ನಮ್ಮೆಲ್ಲರಿಗೂ ನೀವು ಆಧಾರವಾಗಿದ್ದು ಆಶೀರ್ವದಿಸಿ, ನಮ್ಮೆಲ್ಲರಿಗೂ ನಿಮ್ಮ ನೀತಿ ಮಾರ್ಗದಲ್ಲಿ ನಡೆಸಿಕೊಡ್ತೀರಿ ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ.